ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು 5th ಆಫ್ ಜಾನ್ BTC ಬಿಟ್ಕಾಯಿನಲ್ಲಿ ಟ್ರೇಡ್ ತೊಗೊಂಡಿದ್ದೀನಿ. ಸೊ ಆ್ಯಸ್ ಯು ಗೈಸ್ ಕ್ಯಾನ್ ಸಿಯರ್ ಇದು ಲೈವ್ ಟ್ರೇಡ್ ಹೋಗ್ತಿದೆ. ನಂದು ಎಂಟ್ರಿ ಬಂದು 92,710, ಸ್ಟಾಪ್ ಲಾಸ್ ಬಂದು 93,000, ಟಾರ್ಗೆಟ್ ಬಂದು 92,300. ಓಕೆನಾ? ಸೊ ನೌ ಲೆಟ್ ಅಸ್ ಟಾಕ್ ಅಬೌಟ್ ಲಾಜಿಕ್. ಆ್ಯಕ್ಚುಲಿ ನಾನು ಇಲ್ಲಿ ಬೈ ಮಾಡಬೇಕಾಯ್ತು. ಏನಕ್ಕೆ ಬೈ ಅನ್ನೋದನ್ನ ನಾನು ಹೇಳ್ತೀನಿ. ನೋಡಿ, ಈ ಟ್ರೆಂಡ್ ಲೈನ್ ಇದೆಯಲ್ಲ, ಇದು ಸಪೋರ್ಟ್. ಇಲ್ಲಿ ನೋಡಿ ಬ್ರೇಕ್ ಡೌನ್ ಸಿಕ್ಕಿದೆ. ಆ್ಯಕ್ಚುಲಿ ವಾಟ್ ಐ ಥಾಟ್ ಇಸ್ ದಿಸ್ ಮೈಟ್ ಬಿ ಅ ಟ್ರ್ಯಾಪ್. ಓಕೆನಾ? ಏನಕ್ಕಪ್ಪ ಅಂದರೆ ಇಲ್ಲಿ ಬ್ರೇಕ್ ಡೌನ್ ಸಿಕ್ತು, ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಸಿಕ್ತಾ. ಸೊ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಸಿಕ್ತಿದ್ದಂಗೆ ಸೊ ಏನು ಮಾಡ್ತಾರೆ, ಸೆಲ್ಲರ್ಸು ಶಾರ್ಟ್ ಮಾಡ್ತಾರೆ. ಓಕೆನಾ? ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನಪ್ಪ ಅಂದರೆ, ಇಲ್ಲಿ ನೋಡಿ ಬ್ರೇಕ್ ಡೌನ್ ಕೊಟ್ಟಿದ್ದ ನೆಕ್ಸ್ಟ್ ಕ್ಯಾಂಡಲ್ಲೇ ಗ್ರೀನ್ ಕಲರ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಅದು ಇನ್ಸೈಡ್ ಕ್ಯಾಂಡಲ್. ಓಕೆನಾ? ಇನ್ಸೈಡ್ ಕ್ಯಾಂಡಲ್ ಫಾರ್ಮ್ ಆಗಿ ಅದ್ರದ್ದು ಹೈ ಬ್ರೇಕ್ ಆಯಿತು ಇಲ್ಲಿ. ಓಕೆನಾ? ಆ್ಯಕ್ಚುಲಿ ನಾನು ಬೈಯಿಂಗ್ ಹೋಗ್ಬೇಕಾಯಿತು. ಇನ್ನೊಂದು ರೀಸನ್ ಏನಪ್ಪ ಅಂದರೆ, ಫಿಬೋನಾಚಿನ ಈ ಬಾಟಮಿಂದ ಈ ಟಾಪ್ವರೆಗೂ ಹಾಕಿದ್ರೆ ನೋಡಿ, ಇಷ್ಟು ಎಕ್ಸಾಕ್ಟಾಗಿ ಫಿಬೋನಾಚಿದು 618 ಲೆವೆಲ್ಸ್ ಮೇಲ್ಗಡೆಯಿಂದನೇ ಸಪೋರ್ಟ್ ತಗೊಂಡಿರೋದು. ಅರ್ಥ ಆಗ್ತಿದೆಯಾ? ಸೊ 3 ಕನ್ಫರ್ಮೇಷನು ಬೈಯಿಂಗ್ಗೆ. ಒಂದು ಫೇಕ್ ಬ್ರೇಕ್ ಡೌನು ಆಗಿದೆಯೋ ಅಲ್ವೋ ಗೊತ್ತಿಲ್ಲ. ಸೊ ಬ್ರೇಕ್ ಡೌನ್, ಟ್ರೆಂಡ್ ಲೈನ್ ಬ್ರೇಕ್ ಡೌನು ಇನ್ಸೈಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ, ಅದರದ್ದು ಹೈ ಬ್ರೇಕ್ ಆಗಿದೆ. ಅದು ಎಲ್ಲಿಂದ? ಫಿಬೋನಾಚಿದು ಗೋಲ್ಡನ್ ರೇಷೋ 618 ಲೆವೆಲ್ಸಿಂದ. ಓಕೆನಾ? ಆ್ಯಕ್ಚುಲಿ ಇಲ್ಲಿ ಬೈ ಮಾಡಬೇಕಾಯ್ತು. ನಾನೇನು ಮಾಡಿದ್ದೀನಿ? ಸೆಲ್ ಮಾಡಿದ್ದೀನಿ. ನಾನು ಯಾವ ಥರ ಲಾಜಿಕ್ ಅಂದರೆ, ನನ್ನ ಮೈಂಡ್ ಏನಕ್ಕೆ ಚೇಂಜ್ ಆಯಿತು ಲಾಸ್ಟ್ ಮೂಮೆಂಟಲ್ಲಿ ಅಂತ ಅಂದರೆ, ಇವಾಗ ನೋಡಿ, ಇದೊಂದು ರೆಸಿಸ್ಟೆನ್ಸ್, ಸೆಕೆಂಡ್ ಅಟೆಂಪ್ಟ್, ಇದು ಥರ್ಡ್ ಅಟೆಂಪ್ಟ್, 3 ಅಟೆಂಪ್ಟಲ್ಲೂ ಹೋಯ್ತು. ಓಕೆನಾ? ಸೊ ನಾನೇನಂತ ಅಂದ್ಕೊಂಡೆ, ಇಲ್ಲಿ ನೋಡಿ, ಇಲ್ಲಿ ಲಿಕ್ವಿಡೇಷನ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಮೂವು ಡೌನ್ ಸೈಡ್. ಇಲ್ಲಿದು ಲಿಕ್ವಿಡೇಷನ್ ಆಯಿತು ಅಂದರೆ, ಇಲ್ಲಿದು ಸ್ಟಾಪ್ ಲಾಸ್ ತಿಂತು ಅಂದರೆ, ನೆಕ್ಸ್ಟು ಇಲ್ಲಿದು ಸ್ಟಾಪ್ ಲಾಸ್ ತಿನ್ನಬೇಕು. ಅರ್ಥ ಆಯ್ತಾ? ಆ್ಯಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್ ನೋಡಿ, ಸ್ಟಾಪ್ ಲಾಸು ನಮ್ಮದು ಸ್ವಲ್ಪ ಅಂದರೆ ನಮ್ಮದು ಟಾರ್ಗೆಟು ಕೆಲವು ಅಂದರೆ 92,400 ಬಂದಿದೆ. ಇಲ್ಲಿ ಕನಿಷ್ಠ ಅಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 100 ಪಾಯಿಂಟ್ಸಿಂದ, 100 ಅಲ್ಲ 90 ಸಮಥಿಂಗ್ ಪಾಯಿಂಟ್ಸಿಂದ ನಮ್ಮದು ಟಾರ್ಗೆಟ್ ಹೋಗಿದೆ. ಅರ್ಥ ಆಯ್ತಾ? ಟಾರ್ಗೆಟ್ ಹೋಗಿ ನಮ್ಮದು ಟ್ರೇಡ್ ನೋಡಿ ಎಕ್ಸಾಕ್ಟು ನಮ್ಮ ಟಾರ್ಗೆಟಿಂದ ಒಂಚೂರು ಮೇಲಿಂದ ರಿವರ್ಸಲ್ ತಗೊಂಡೈತೆ. ಅರ್ಥ ಆಯ್ತಾ? ಸೊ ಗೈಸ್, ಇದು ನಂದು ಲಾಜಿಕ್ಕು ಈ ಟ್ರೇಡು ಸೆಲ್ ಮಾಡೋಕ್ಕೆ. ಅರ್ಥ ಆಯ್ತಾ? ರೆಸಿಸ್ಟೆನ್ಸಿಂದ ಲಿಕ್ವಿಡೇಷನ್ ತಗೊಂಡಿದೆ. ಇಲ್ಲಿರೋ ಎಸ್ ಎಲ್ಗಳು ಹಿಟ್ ಆಗಿದೆ. ಹಾಗೆಯೇ ನೆಕ್ಸ್ಟ್ ಏನಪ್ಪ ಸ್ಟಾಪ್ ಅಂದರೆ ಇದ್ರದ್ದು ಈ ಲೋ. ಓಕೆನಾ? ಆ್ಯಕ್ಚುಲಿ ಮೇಲಿಡಬೇಕಾಯ್ತು, ಬಟ್ ರೇಷೋ ಇರೋದ್ರಿಂದ. ಸೊ ಓಕೆ ಗೈಸ್, ನಮ್ಮ ಸ್ಟಾಪ್ ಲಾಸ್ ಹತ್ತತ್ರ ಬಂದಿದೆ. ಇನ್ನೇನು ನಮ್ಮ ಸ್ಟಾಪ್ ಲಾಸ್ ಟ್ರಿಗರ್ ಆಗೋ ಚಾನ್ಸಸ್ ಇದೆ. ಸೊ ಐಲ್ ಕೀಪ್ ಯು ಗೈಸ್ ಅಪ್ಡೇಟೆಡ್. ಸ್ಟಾಪ್ ಲಾಸ್ ಟ್ರಿಗರ್ ಆಗುತ್ತಾ ಇಲ್ಲ ಟಾರ್ಗೆಟ್ ಟ್ರಿಗರ್ ಆಗುತ್ತಾ ಅಂತ. ಓಕೆ ಗೈಸ್, ಸೊ ನಮ್ಮದು ಟ್ರೇಡು ಸ್ಟಾಪ್ ಲಾಸ್ ತಿಂದಿದೆ. ಈ ಲೆವೆಲ್ಸ್ ಹತ್ರ ಸ್ಟಾಪ್ ಲಾಸ್ ಇತ್ತು, ಸ್ಟಾಪ್ ಲಾಸ್ ತಿಂದಿದೆ. ವಿಷಯ ಇಲ್ಲಿ ಎಲ್ಲ ಕರೆಕ್ಟಾಗಿತ್ತು ಅಂತ ನಾನು ಅನ್ಕೋತೀನಿ. ಏನಾಗಿತ್ತು ಅಂದರೆ, ಟಾರ್ಗೆಟ್ ಸ್ವಲ್ಪ ದೂರ ಇಟ್ಬಿಟ್ಟಿದೆ. ಈ ಲೆವೆಲ್ಸ್ ಹತ್ರ ಟಾರ್ಗೆಟ್ ಇಟ್ಟಿದೆ, ಈ ಲೆವೆಲ್ಸ್ ಹತ್ರ ಇಡಬೇಕಾಗಿತ್ತು. ಟಾರ್ಗೆಟ್ ದೂರ ಇರೋದ್ರಿಂದ ನಮ್ಮದು ಸ್ಟಾಪ್ ಲಾಸ್ ತಿಂದಿದೆ. ಓಕೆನಾ? ಸೊ ಓಕೆ ಗೈಸ್, ಸೊ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಪುನಃ ಯಾವ್ದಾದ್ರು ಟ್ರೇಡ್ ತೊಗೊಂಡ್ರೆ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.